ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವಾಗ ಸಿಂಪಲಾಗಿ ಮಕ್ಕಳು ತುಂಬ ಇಷ್ಟವಾಗೋವಂಥ ಆಲೂ ರೋಲ್ ಮಾಡೋಣ. ಅದು ಸ್ನ್ಯಾಕ್ಸು ಸಿಂಪಲಾಗಿರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಆಲೂಗಡ್ಡೆ ಈ ಥರ 3ನ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕಿ, 3 ಟೇಬಲ್ ಸ್ಪೂನ್ ಹಾಕಿ, ಮತ್ತು ಚಿಲ್ಲಿ ಫ್ಲೇಕ್ಸ್, ಆರ್ಗಾನೋ ಪಿಜ್ಜಾಗೆ ಹಾಕ್ತೀವಲ್ಲ ಅದನ್ನು ಹಾಕ್ಕೊಂಡು, ಮತ್ತು ಚಿಲ್ಲಿ ಪೌಡ್ರು, ಹಳದಿ ಪೌಡ್ರು, ಧನಿಯಾ ಪೌಡ್ರು ಒಂದೊಂದು ಕಾಲು ಟೇಬಲ್ ಸ್ಪೂನ್. ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಮಕ್ಕಳು ಖಾರ ಗಿರ ಇಷ್ಟ ಇಲ್ಲ ಅಂದರೆ ಇಷ್ಟರಲ್ಲೇ ಮಾಡ್ಕೋಬೋದು. ಉಪ್ಪು ಹಾಕ್ಕೊಂಡು, ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಅದು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಏಕೆಂದರೆ ಎಣ್ಣೆ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಅಂಟಲ್ಲ, ಇನ್ನೊಂದು ಆಲೂಗೆಡ್ಡೆದೆಲ್ಲ ಅಂಟು ಬರುತ್ತೆ. ಅದಕ್ಕೆ ಅದನ್ನು ನೀಟಾಗಿ ಮಾಡಿ ರೋಲ್ ಥರ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ. ಎಣ್ಣೆ ಹಾಕೊಂಡ ತಕ್ಷಣ ಅಂಟಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋದಷ್ಟೇ. ಅದು ರೋಲ್ ಎಣ್ಣೆ ಕಾಯಕ್ಕಿಡೋಣ ಒಂದು ಕಡೆಗೆ. ಆ ಎಣ್ಣೆ ಕಾಯೋಷ್ಟರೊಳಗೆ ನಾವು ರೋಲ್ ಮಾಡ್ಕೊಬರೋಣ. ನೋಡಿ ಈ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೊಬೋದು. ನಾನು ಈ ಥರ ಸಿಂಪಲ್ಲಾಗೆ ರೋಲ್ ಮಾಡ್ಕೊಂಡಿದ್ದೆ. ಆ ರೋಲ್ ಮಾಡ್ಕೊಂಡು ಒಂದೊಂದೇ ಹಾಕ್ಕೊಂಡು ಈ ಥರ ನೋಡಿ, ಅಂದರೆ ಹಾಕಿದ ತಕ್ಷಣ ಟರ್ನ್ ಮಾಡಬೇಡಿ. ಒಂದು 2 ನಿಮಿಷ ಈ ಥರ ಬೇಯಕ್ಕೆ ಒಂದು 10 ನಿಮಿಷದಲ್ಲಿ ಸಿಂಪಲ್ಲಾಗಿರೋಂಥ ಟೇಸ್ಟಿಯಾಗಿರೋಂಥ ಆಲೂಗೆಡ್ಡೆ ರೋಲ್ ರೆಡಿ ಆಗುತ್ತೆ. ಮಕ್ಕಳು ಕೊಟ್ರಂತೂ ಮಕ್ಕಳು ಮತ್ತೊಮ್ಮೆ ಕೇಳಿ ತಿಂತಾರೆ ಮಾಡಿಸ್ಕೊಂಡು, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್.